ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 4ನೇ ಅಧ್ಯಾಯದ 61ನೇ ಶ್ಲೋಕ. ತತಸ್ಯ ಕಾರುಣ್ಯ ನಿಧಿರ್ನಿಜೇ ಜನೇ ನಿತಾಂತಮೈಕ್ಯಂ ಸ್ವಗತಂ ಪ್ರಕಾಶಯನ್ ದ್ವಿಧೇವ ಭೂತ್ವಾ ಭೃಗುವರ್ಯ ಆತ್ಮನ ರಘುತ್ತಮೈನೈಕ್ಯಮಗಾತ್ ಸಮಕ್ಷಂ. ಹಿಂದೆ ತಿಳಿಸಿದಂತೆ ವಿಷ್ಣುವಿನ ಹಸ್ತಕ್ಕೆ ಯೋಗ್ಯವಾದ ಧನುಸನ್ನ ಪರಶುರಾಮ ದೇವರು ಇಟ್ಕೊಂಡಿದ್ರು. ಅದು ಅವ್ರಿಗೆ ಪರಂಪರಾಗತವಾದದ್ದು. ಅಂದರೆ ಆ ಪರಶುರಾಮ ದೇವರ ತಂದೆ ಜಮದಗ್ನಿ ಋಷಿಗಳು, ಅವರ ತಂದೆ ರುಚಿಕಾ ಹಾಗೆ ಅಂತ ಒಂದು ಋಷಿಗಳು. ಆ ರುಚಿಕಾ ಅವರು ಋಷಿಗಳಿಗೆ ಪರಮಾತ್ಮನೇ ಕೊಟ್ಟಿದ್ದಂತೆ, ಈ ನನ್ನ ಧನುಸ್ಸನ್ನ ನೀವು ನೋಡ್ಕೊಂಡಿರ್ರಿ ಹಾಗೆ ಅಂತ. ಹೇಗೆ ಶಿವಧನುಸ್ಸನ್ನ ಜನಕನ ಹತ್ರ ಇಟ್ಟಿದ್ರೋ ಅದೇ ತರ ವಿಷ್ಣುವಿನ ಧನುಸ್ಸನ್ನ ಆ ಭೃಗುವಂಶದಲ್ಲಿ ಬಂದವರು ರುಚಿಕಾ ಹಾಗೆ ಅಂತ, ಅವರ ಮಗನೇ ಜಮದಗ್ನಿಗಳು. ತಂದೆಯಿಂದ ಅವರಿಗೆ ಆ ಧನುಸ್ಸು ಬಂತು. ಜಮದಗ್ನಿಗಳು ಅದನ್ನ ರಕ್ಷಣೆ ಮಾಡ್ತಾ ಬಂದರು. ಅದು ಪರಂಪರೆಯ ಪರಶುರಾಮ ದೇವರಿಗೆ ಜಮದಗ್ನಿಯ ಮಗನಾಗಿ ಅವತಾರ ಮಾಡಿದವರು ಪರಶುರಾಮ ದೇವರು. ಅವರ ಕೈಗೆ ಅದು ಹಸ್ತ ಬಂತು ಹಾಗೆ ಅಂತ. ಆ ವಿಷ್ಣುವನ್ನ ಧರಿಸಿ ಹಗ್ಗ ಕಟ್ಟಿದವರು ಬೇರೆ ಯಾರು ಸುಮ್ಮನೆ ಇಟ್ಕೊಂಡಿದ್ರೆ ಹೊರತು ಹಗ್ಗ ಕಟ್ಟಿಲ್ಲ. ಅದನ್ನ ಎತ್ತಿ ಹಗ್ಗ ಕಟ್ಟುವ ಸಾಮರ್ಥ್ಯ ಇದ್ದದ್ದು ಪರಶುರಾಮ ದೇವರಿಗೆ. ಅದರಿಂದ ವಿಷ್ಣುವಿನ ಹಸ್ತಕ್ಕೆ ಯೋಗ್ಯವಾದದ್ದು ಅಂತ ಖಾತ್ರಿ ಆಯಿತು. ಅಂತ ಧನುಸನ್ನ ರಾಮನಿಗೆ ಕೊಟ್ಟಾಗ ಅತುಲ ಎನ್ನುವ ಅಸುರನನ್ನು ಕೂಡ ಸಂಹಾರ ಮಾಡಿ ಲೋಕಕ್ಕೆ ಅನುಗ್ರಹವನ್ನು ಮಾಡಿದ್ರು ಹಾಗೆ ಅಂತ. ತದನಂತರ ಏನಾಯ್ತು ಅಂತ ಹೇಳ್ತಾರೆ. ತತಸ್ಸ ಕಾರುಣ್ಯ ನಿಧಿ ನಿಜೇ ಜನೇ ನಿತಾಂತಂ ಐಕ್ಯಂ. ಇಷ್ಟು ಆದ ಮೇಲೆ ತತಃ ಕರುಣಾನಿಧಿ ಸಹ ಭೃಗುವರ್ಯ, ದಯಾಸಾಗರರಾದ ಭೃಗುಕುಲ ಶ್ರೇಷ್ಠರಾದ ಪರಶುರಾಮ ದೇವರು ನಿಜೇ ಜನೆ, ತನ್ನ ಸಾತ್ವಿಕ ಜನರು, ಭಗವದ್ಭಕ್ತರು ಅಂತ ಯಾರಿದ್ದಾರೆ ಅವರಲ್ಲಿ ಶುದ್ಧ ಬುದ್ಧಿಯನ್ನ ಉಂಟು ಮಾಡಬೇಕು ಎನ್ನುವುದಕ್ಕಾಗಿ, ಶುದ್ಧ ತತ್ವಜ್ಞಾನ ಬರಬೇಕು ಎನ್ನುವುದಕ್ಕಾಗಿ ಪರಮಾತ್ಮ ಏನ್ ಮಾಡಿದ? ಸ್ವಗತಂ ನಿತಾಂತಂ ಐಕ್ಯಂ ಪ್ರಕಾಶಯನ್ ದ್ವೇಧಾ ಭೂತ್ವ ಇವ ಹಾಗೆಂತ. ಅಂದ್ರೆ ನನ್ನ ಎಲ್ಲಾ ರೂಪಗಳಲ್ಲೂ ಕೂಡ ಅಣು ಕೂಡ ಭೇದ ಇಲ್ಲ ಹಾಗೆಂಬ ಅದನ್ನು ತೋರಿಸ್ತಾ, ಸ್ವಗತ ಅಭೇದಂ ಪ್ರಕಟೀಕುರ್ವನ್, ತನ್ನ ರೂಪಗಳಲ್ಲಿ ಯಾವುದೂ ಭೇದ ಇಲ್ಲ ಎಂಬ ಅದನ್ನು ತಿಳಿಸಿಕೊಡ್ತಾ, ರೂಪದ್ವಯೇನ ವಿಭಕ್ತ ಇವ ಸ್ಥಿತ್ವ, ಮೊದಲು 2 ರೂಪದಿಂದ ಇದ್ದಂಗೆ ತೋರಿಸಿಕೊಂಡ ಪರಮಾತ್ಮ, ಪರಶುರಾಮ ಮತ್ತು ರಾಮ ಅಂತ 2 ಬೇರೆ ಬೇರೆ ರೂಪದಿಂದ ಇದ್ದಂಗೆ ತೋರಿಸಿಕೊಂಡ ಪರಮಾತ್ಮ, ಇದಾನೀಂ ಸರ್ವೇಷಾಂ ಪಶ್ಯತಾಂ ಶ್ರೀರಾಮೇನ ಸಹ ಸ್ವಕೀಯಂ ನಿತ್ಯಂ ಏಕೀಭಾವಂ ಪ್ರಾದರ್ಶಯತ್. ಒಂದೇ ರೂಪ ಆದರಂತೆ, 2 ರೂಪ ಇದ್ದದ್ದು ಒಂದೇ ರೂಪ ಆಯಿತು ಅಂತ ಹೇಳ್ತಾರೆ ನೋಡಿ. ಇದು ಕೂಡ ಮತ್ತೊಂದು ದ್ಯೋತಕ. ಪರಮಾತ್ಮನೇ ಪರಮಾತ್ಮನ ಅವತಾರಗಳೇ ರಾಮಾವತಾರ ಮತ್ತು ಪರಶುರಾಮ ಅವತಾರ ಅಂತ ಅಲ್ಲೇ ಎಲ್ಲರೂ ನೋಡ್ತಾ ಇರುವಾಗಲೇ 2 ರೂಪವು ಕೂಡ ಒಂದಾದವು ಹಾಗೆ ಅಂತ. 2 ರೂಪ ಒಂದಾಯಿತು ಅಂದ್ರೆ ಏನರ್ಥ? ಅಲ್ಲಿ ಭೇದ ಇಲ್ಲ, ಐಕ್ಯ ಇದೆ ಹಾಗೆ ಅಂತ ಅರ್ಥ. ಸ್ವರೂಪ ಐಕ್ಯ ಇದೆ ಅಂತ ಅರ್ಥ. 2 ರೂಪ ಸೇರಿ 2 ಆದರೆ ಅದನ್ನ ಸ್ವರೂಪ ಐಕ್ಯ ಅಂತ ಕರೆಯೋದಿಲ್ಲ. 1 ಲೋಟ ಇದೆ, 1 ಲೋಟ ನೀರು, ಇನ್ನೊಂದು ಲೋಟ ನೀರು, 2 ಸೇರಿದ್ರೆ ಅದನ್ನ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿರೆ 2 ಲೋಟ ನೀರು ಒಂದೇ ಆಯ್ತು ಅಂತ ಹೇಳ್ತೀವಿ ಅಂದ್ರೆ ಏನರ್ಥ? 2 ಲೋಟ ನೀರು ಒಂದೇ ಸ್ಥಾನದಲ್ಲಿ ಬಂತು ಅಂತ. ಅಲ್ಲಿ ಸ್ಥಾನ ಐಕ್ಯವನ್ನು ಹೇಳಬೇಕು, ಸ್ವರೂಪ ಐಕ್ಯ ಹೇಳಬಾರ್ದು. ಯಾಕೆ? 1 ಲೋಟ 2 ಲೋಟ ಹಾಕಿದ್ರೆ 1 ಲೋಟ ಪ್ಲಸ್ 1 ಲೋಟ ಸೇರಿದ್ರೆ ಎಷ್ಟು ನೀರು ಬಂತು? 2 ಲೋಟ ನೀರಾಯ್ತು. 2 ಲೋಟ ಆದದ್ದನ್ನ ಸ್ವರೂಪ ಐಕ್ಯ ಅಂತ ಕರೆಯೋದಿಲ್ಲ, ಅದು ಸ್ಥಾನ ಐಕ್ಯ.
ಸ್ವರೂಪ ಐಕ್ಯ ಅಂದ್ರೆ ಹೇಗಿರ್ಬೇಕು? ಒಂದು ಲೋಟ ಪ್ಲಸ್ ಒಂದು ಲೋಟ ಸೇರಿದರೆ ಒಂದೇ ಲೋಟ ನೀರೇ ಆಗ್ಬೇಕು. ಪರಶುರಾಮ ಪ್ಲಸ್ ರಾಮ ಇಬ್ರು ಸೇರಿದರೆ, ಎರಡು ರೂಪ ಸೇರಿದರೆ ಎರಡು ರೂಪ ಆಗ್ಲಿಲ್ಲ. ಸೇರಿದಾಗಲೂ ಎರಡು ರೂಪ ಆಗ್ಲಿಲ್ಲ. ಸೇರಿದಾಗ ಒಂದೇ ರೂಪ ಆಯ್ತು. 1+1 ಆಯ್ತಲ್ಲಿ. 1+1 2 ಆಗಿಲ್ಲ. ಆದ್ರೆ ಇದು ಸ್ವರೂಪ ಐಕ್ಯ ಅಂದ್ರೆ ಹೀಗಿರ್ಬೇಕು. ಸ್ಥಾನ ಐಕ್ಯ ಹಾಗೆಂದ್ರೆ 1+1 ಅಂದ್ರೆ 2 ಆಗ್ತದೆ. ಒಂದು ಲೋಟ ನೀರು ಇನ್ನೊಂದು ಲೋಟ ನೀರು ಸೇರಿದರೆ ಎರಡು ಲೋಟ ನೀರು ಬರ್ತದೆ. ಇನ್ನೊಂದು ಐಕ್ಯವೂ ಇದೆ, ಮತಿ ಐಕ್ಯ. ಜನರೆಲ್ಲ ಮೊದಲು ಮಠದವರು ಭಿನ್ನ ಅಭಿಪ್ರಾಯದಿಂದ ಇದ್ರು. ಈಗ ಮಠದವರೆಲ್ಲ ಒಂದಾದರು. ಹಾಗೆಂದ್ರೆ ಏನರ್ಥ? ಎಲ್ಲ ಮಠದ ಜನರೆಲ್ಲ ಸೇರಿ ಒಂದೇ ಆದ್ರು ಅಂತ ಅರ್ಥನಾ? ಇಲ್ಲ, ಮತಿ ಐಕ್ಯ ಅಂತ. ಮೊದಲು ಅವರ ಮಧ್ಯದಲ್ಲಿ ವಿರೋಧ ಇತ್ತು, ಅದೆಲ್ಲವೂ ಕೂಡ ಪರಿಹಾರ ಆಗಿ ಏಕಮತಸ್ಥರಾದರು, ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಉಳ್ಳವರಾದರು ಅಂತ ಕರೀತಾರೆ. ಇದನ್ನ ಏನ್ ಕರೆಯೋದು? ಮತಿ ಐಕ್ಯ ಅಂತ ಕರೆಯೋದು. ಅವರ ಬುದ್ಧಿ ಒಂದೇ ಆಯಿತು ಅಂತ ಅರ್ಥ. ಈ ರೀತಿಯಾಗಿ ಒಂದೇ ಆಯಿತು ಎಂಬ ಅದನ್ನ 3 ರೀತಿಯಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತದೆ. ಅದರಿಂದ ಯಾವ ಪ್ರಸಂಗದಲ್ಲಿ ಹೇಗೆ ಹೇಳಬೇಕು ಎಂಬ ಅದನ್ನ ವಿಚಾರ ಮಾಡಿ ಹೇಳಿ ಹಾಗೆ ಅಂತ ಆಚಾರ್ಯರ ವ್ಯಾಖ್ಯಾನ ಇದೆ ಇದಕ್ಕೆ. ಈ ರೀತಿಯಾಗಿ ಪರಮಾತ್ಮ ಇಲ್ಲಿ ತಾನು ತೋರಿಸ್ಕೊಂಡ ನೋಡಿ. ಇದೇ ರೀತಿಯಾಗಿ ಕೃಷ್ಣಾವತಾರದಲ್ಲಿ ಬರ್ತದೆ. ಪರಮಾತ್ಮ ಕರಡಿ ಜಾಂಬವಂತ ಅವನ ಜೊತೆಗೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿದಾಗ ಜಾಂಬವಂತ ಇಲ್ಲೇ ಮುಂದೆ ಬರ್ಲಿಕ್ಕಿದೆ. ಜಾಂಬವಂತ ಮಹಾ ರಾಮ ಭಕ್ತ. ಅವನು ರಾಮದೇವರ ಸೇವೆಯನ್ನ ವಿಶೇಷವಾಗಿ ಮಾಡಿದವ. ಅವನು ನಿರೀಕ್ಷೆ ಮಾಡ್ತಾ ಇದ್ದ, ಕೃಷ್ಣಾವತಾರ ಬರ್ಲಿಕ್ಕಿದೆ, ತನ್ನ ಮಗಳನ್ನ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದ. ಇಲ್ಲ, ಗುಹೆಯಲ್ಲಿ ಇದ್ದ ಅವನು. ಕೃಷ್ಣ ಅವನ ಹತ್ರ ಬಂದ, ಶಮಂತಕ ಮಣಿಯನ್ನ ಹುಡ್ಕೊಂಡು ಬರಬೇಕು ಅಂತ. ಆ ಸಂದರ್ಭದಲ್ಲಿ ಬರ್ತಾನೆ. ಆಗ ಕೃಷ್ಣನಿಗೂ ಜಾಂಬವಂತನಿಗೂ ಯುದ್ಧವಾಗ್ತದೆ. ಆ ಯುದ್ಧದಲ್ಲಿ ಚೆನ್ನಾಗಿ ಏಟು ತಗೊಳ್ತಾನೆ ಜಾಂಬವಂತ. ಆಗ ರಾಮನನ್ನ ಸ್ಮರಣೆ ಮಾಡಿದಾಗ ಕೃಷ್ಣ ಅವನಿಗೆ ರಾಮನಾಗಿ ದರ್ಶನ ಕೊಡ್ತಾನೆ. ಅಂದ್ರೆ ಏನರ್ಥ? ಕೃಷ್ಣ ಬೇರೆ ಇಲ್ಲ, ರಾಮ ಬೇರೆ ಅಲ್ಲ ಎಂಬ ಅದನ್ನ ಕೃಷ್ಣಾವತಾರದಲ್ಲಿ ಪರಮಾತ್ಮ ತೋರಿಸಿದ. ರಾಮಾವತಾರದಲ್ಲಿ ತಾನು ಬೇರೆ ಅಲ್ಲ, ಪರಶುರಾಮ ದೇವರು ಬೇರೆ ಅಲ್ಲ ಅಂತ ತೋರಿಸಿದ ನೋಡಿ. ಸಜ್ಜನರ ಮೇಲೆ ಎಷ್ಟು ಕರುಣೆ ನೋಡಿ. ಈ ಒಂದು ಮುಖ್ಯವಾದ ಪ್ರಮೇಯ ಇದು, ನಮ್ಮ ಸಿದ್ಧಾಂತದ ಮುಖ್ಯ ಪ್ರಮೇಯ. ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ, ಎಲ್ಲ ರೂಪವೂ ಒಂದೇ. ಮೂಲ ರೂಪದಿಂದ ಹೊರಗೆ ಬರುತ್ತವೆ, ಎಲ್ಲ ಮೂಲ ರೂಪದಲ್ಲೇ ಐಕ್ಯವಾಗ್ತವೆ. ಎಲ್ಲ ಐಕ್ಯವಾಗ್ತದೆ ಅಂದ್ರೆ ಏನದು? ಸ್ವರೂಪ ಐಕ್ಯ ಹಾಗೆಂಬ ಅದನ್ನ ಆಚಾರ್ಯ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಿತ್ಯಂ ಏಕೀಭಾವಂ ಪ್ರಾದರ್ಶಯತ್ ಹಾಗೆ. ಸಮೇತ್ಯ ಚೈಕ್ಯಂ ಜಗತೋಪಿ ಪಶ್ಯತಃ ಪ್ರಣುದ್ಯ ಶಂಖಾಮಖಿಲಾಂ ಜನಸ್ಯ ಪ್ರದಾಯ ರಾಮಾಯ ಧನುರ್ವರಂ ತದಾ ಜಗಾಮ ರಾಮಾನುಮತೋ ರಮಾಪತಿ. ಈ ರೀತಿಯಾಗಿ ಜನರಿಗೆ ಬಂದ ಸಂಶಯವನ್ನೆಲ್ಲ ಪರಿಹಾರ ಮಾಡಿದರು. ರಾಮ ಬೇರೆ ಇಲ್ಲ, ಪರಶುರಾಮ ಬೇರೆ ಇಲ್ಲ ಹಾಗೆ ಅಂತ ಎಲ್ಲರ ಸಮಕ್ಷಮದಲ್ಲಿ ಮಾಡ್ತಾ ಇದ್ದಾರೆ ಇದನ್ನು. ಸರ್ವಲೋಕಸ್ಯ ಪಶ್ಯತಃ. ಅದರಿಂದ ಲೋಕದಲ್ಲಿ ಯಾರ್ಯಾರು ನೋಡಿ ಕೇಳಿ ತಿಳಿದಿರ್ತಾರೆ ಅವರಿಗೆ ಇನ್ನೊಂದೇ ಸಂಶಯ ಬರಬಾರ್ದು. ರಾಮ ವಿಷ್ಣುವಿನ ಅವತಾರ ಹೌದೋ ಅಲ್ಲವೋ, ಪರಶುರಾಮ ವಿಷ್ಣುವಿನ ಅವತಾರ ಹೌದೋ ಅಲ್ಲವೋ ಹಾಗೆಂಬ ಅದು ಸಂಶಯ ಬರಬಾರದು. ಮತ್ತೆ ಕೃಷ್ಣ ಅವತಾರವನ್ನು ನಾವು ಸೇರಿಸ್ಕೋಬಹುದು. ಕೃಷ್ಣ ವಿಷ್ಣುವಿನ ಅವತಾರ ಹೌದೋ ಅಲ್ಲವೋ ಅಂತ ಕೇಳಬಾರ್ದು. ಯಾಕೆ? ಕೃಷ್ಣನೇ ರಾಮನಾಗಿ ತೋರಿಸಿಕೊಂಡ. ಯಾರಿಗೆ? ಜಾಂಬವಂತನಿಗೆ. ಅದರಿಂದ ದೇವರೇ ಆ ಜ್ಞಾನವನ್ನ ತೋರಿಸಿಕೊಡುವುದಕ್ಕಾಗಿ ಈ ರೀತಿಯಾಗಿ ಲೀಲೆಗಳನ್ನ ದೇವರು ಮಾಡ್ತಾನೆ ಹಾಗೆ ಅಂತ. ಈ ರೀತಿಯಾಗಿ ರಾಮೇಣ ಸಹ ಏಕೀಭಾವಂ ದರ್ಶಯಿತ್ವ, ಒಂದೇ, ತಾನು ಬೇರೆ ಇಲ್ಲ, ರಾಮ ಬೇರೆ ಅಲ್ಲ, ಒಬ್ಬರೆಂಬ ಅದನ್ನು ತೋರಿಸಿ ಮತ್ತೆ ಪರಮಾತ್ಮ ಹೊರಗೆ ಬಂದು, ಅಂದ್ರೆ ರಾಮ ಬೇರೆ ಪರಶುರಾಮ ದೇವರು ಬೇರೆ ಎರಡು ರೂಪವನ್ನ ತೆಗೆದುಕೊಂಡು ಶ್ರೀರಾಮಾಯ ವೈಷ್ಣವಂ ಶ್ರೇಷ್ಠಂ ಧನುಃ ಸಂಪ್ರದಾಯ, ರಾಮಚಂದ್ರ ದೇವರಿಗೆ ಆ ಶ್ರೇಷ್ಠವಾದ ವೈಷ್ಣವ ಧನುಸ್ಸನ್ನು ಕೊಟ್ಟು, ಇನ್ನು ಅಸುರರ ಸಂಹಾರ ಆಗಬೇಕಾಗಿದೆ, ನಾನೇನ್ ಮಾಡಬೇಕಂತ ಅಂದ್ಕೊಂಡೇನೋ ದುಷ್ಟರ ಸಂಹಾರ ಅದೆಲ್ಲ ನಾನು ಮಾಡಿ ಆಗಿದೆ, ಇನ್ನು ಮುಂದೆ ದುಷ್ಟರ ಸಂಹಾರ ಮಾಡುವುದು ಈ ರೂಪದಿಂದ, ರಾಮರೂಪದಿಂದ ಮಾಡ್ತೇನೆ ಹಾಗೆಂಬ ಅದನ್ನ ಸೂಚನೆ ಮಾಡುವುದಕ್ಕಾಗಿ ಪರಶುರಾಮ ದೇವರು
ಆ ವೈಷ್ಣವ ಧನುಸ್ಸನ್ನ ರಾಮನಿಗೆ ಒಪ್ಪಿಸಿ ಶ್ರೀರಾಮಸ್ಯ ಸಮ್ಮತಿಂ ಪ್ರಾಪ್ಯ ಸಹ ರಮಾಪತಿ ಪರಶುರಾಮ ಮಹೇಂದ್ರ ಪರ್ವತವನ್ನು ಕುರಿತು ಹೋದರು ಹಾಗೆಂತ ಹೇಳ್ತಾರೆ. ತಥೋ ನೃಪೋತ್ಯರ್ಥಮುದಾಭಿಪೂರಿತಃ ಸುತೈ ಸಮಸ್ತೈ ಸ್ವಪುರೀಮವಾಪ ರೇಮೇಥ ರಾಮೋಪಿ ರಮಾ ಸ್ವರೂಪಯ ತಯೈವ ರಾಜಾತ್ಮಜಯ ಹಿ ಸೀತಯ. ಈ ಒಂದು ಘಟನೆಯನ್ನ ದಶರಥ ನೋಡ್ತಾ ಇದ್ದಾನೆ. ನೋಡಿ, ದಶರಥನ ಪ್ರಾರ್ಥನೆ ಮೊದಲು ಹೇಗಿತ್ತು? ಸ್ವಾಮಿ, ನನ್ನ ಮಗನನ್ನ ಬಿಟ್ಟು ಬಿಡು, ಏನು ಮಾಡಬೇಡ, ಅವನಿನ್ನೂ ಸಣ್ಣವನು, ನನಗೆ ವಯಸ್ಸಾಗ್ತಾ ಇದೆ, ಅದರಿಂದ ಅವನ ಬಿಟ್ಟು ಬಿಡು, ಸಂಹಾರ ಮಾಡಬೇಡ ಅಂತ ಪರಶುರಾಮ ದೇವರ ಹತ್ರ ಮಂಡಿ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಪರಶುರಾಮ ದೇವರು ಮಾಡಿದ್ದೇನು ನೋಡಿ. ಅದೇ ನಮ್ಮ ಮಕ್ಕಳು ಎಂಬ ಆ ಒಂದು ಅಟ್ಯಾಚ್ಮೆಂಟ್, ಅದನ್ನು ಎಷ್ಟು ಸಣ್ಣದಾಗಿ ಇರ್ತದೆ ನೋಡಿ. ಈ ಒಂದು ಘಟನೆ ಓದಿದ ಮೇಲೆ ಅಕಸ್ಮಾತ್ ಪರಶುರಾಮ ದೇವರು ಆಯ್ತಪ್ಪ ನೀನೇ ರಾಮನ ಇಟ್ಕೋ ಅಂತ ಹೇಳಿ ಹೋಗಿದ್ರೆ ನಮಗೆ ಇಷ್ಟು ವಿಷಯ ನಿರ್ಣಯ ಆಗ್ತಾ ಇತ್ತಾ? ಇಷ್ಟು ವಿಚಾರ ಜಗತ್ತಿಗೆ ಗೊತ್ತಾಗ್ತಾ ಇತ್ತಾ? ಇಲ್ಲ. ಅದರಿಂದ ಜಗತ್ತಿನ ಹಿತವನ್ನು ಇಟ್ಟುಕೊಂಡು ಪರಮಾತ್ಮ ಕಾರ್ಯಗಳನ್ನು ಮಾಡಿದಾಗ ಅದೇ ಧರ್ಮ ಮಾರ್ಗ ಅಂತ ಹೇಳೋದು. ಆ ಧರ್ಮ ಮಾರ್ಗಕ್ಕೆ ನಾವು ಸಪೋರ್ಟಿವ್ ಆಗಿರ್ಬೇಕು, ಪ್ರತಿಯೊಬ್ಬರೂ ಕೂಡ ಸಪೋರ್ಟಿವ್ ಆಗಿರ್ಬೇಕು. ದೇವರು ಒಂದು ನಿಮಿತ್ತದಿಂದ ಮಾಡ್ತಾನೆ. ನಮ್ದೆಲ್ಲ ಹೇಗಿದೆ ಅಂದ್ರೆ ಆ ದಶರಥಂತರ ಒಂದು ರೀತಿಯಾಗಿ ರಾಮನನ್ನ ಬಿಟ್ಟು ಬಿಡು, ನನ್ನ ಮಗನನ್ನ ಬಿಟ್ಟು ಬಿಡು, ನನ್ನ ಮಗನನ್ನ ಬಿಟ್ಟು ಬಿಡು, ಮಗ ಎಂಬ ಒಂದು ಅಟ್ಯಾಚ್ಮೆಂಟು ಜಾಸ್ತಿ ಆಗಿರುತ್ತದೆ ಅಲ್ಲಿ. ಅದರಿಂದ ನಮ್ಮವರು ತಪ್ಪು ಮಾಡಿದ್ರು ಕೂಡ ಪರವಾಗಿಲ್ಲ ಅಂತ ನಾವು ಭಾರಿ ಕ್ಷಮೆ ತೋರಿಸುವುದರಲ್ಲಿ ಅಗ್ರಗಣ್ಯರು ನಾವು. ಈ ವಿಚಾರದಲ್ಲಿ ನಮ್ಮವರು ತಪ್ಪು ಮಾಡಿದರೆ, ಬೇರೆಯವರು ತಪ್ಪು ಮಾಡಿದ್ರೆ ಹೇಳ್ತಾ ಇರ್ತೀವಿ, ಆದ್ರೆ ನಮ್ಮವರು ತಪ್ಪು ಮಾಡಿದ್ರೆ ನೋಡಿ ವ್ಯತ್ಯಾಸ ಇರ್ತದೆ ಟ್ರೀಟ್ಮೆಂಟ್ ಅಲ್ಲಿ. ಅದಂಗಿರಬಾರ್ದು ಅದನ್ನ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ ನೋಡಿ. ಅದನ್ನೇ ಆಚಾರ್ಯ ಹೇಳ್ತಾರೆ, ಅತೀವ ಸಂತುಷ್ಟ ಸನ್. ದಶರಥನಿಗೆ ಭಾರಿ ಸಂತೋಷ ಆಯಿತು. ಮತ್ತೆ 4 ಜನ ಮಕ್ಕಳು, 4 ಜನ ಸೊಸೆಯಂದಿರು ಎಲ್ಲರನ್ನು ಕೂಡ ಕರೆದುಕೊಂಡು ಅಯೋಧ್ಯ ಪಟ್ಟಣಕ್ಕೆ ಅಯೋಧ್ಯಾಂ ಪ್ರಾವಿಶತ್. ಅಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ಪರಮಾತ್ಮ ವಾಸ. ಜನಕ ಪುತ್ರಿಯಾದ ಸೀತೆಯ ಜೊತೆಗೆ ರಾಮ ಆನಂದದಿಂದ ಶೋಭಿಸ್ತಾ ಇದ್ದ ಹಾಗೆ ಅಂತ ಹೇಳ್ತಾರೆ. ಯಥಾ ಪುರಾ ಶ್ರೀರಮಣ ಶ್ರಿಯಾತಯ ರಥೋ ನಿತಾಂತಂ ಹಿ ಪಯೋಬ್ಧಿ ಮಧ್ಯೆ ತಥಾ ತ್ವಯೋಧ್ಯಾ ಪರಿಗೋ ರಘುತ್ತಮೋಪ್ಯುವಾಸ ಕಾಲಂ ಶುಚಿರಂ ರತಸ್ತಯ. ಯಥಾಪುರ ಪಯೋಬ್ಧಿ ಮಧ್ಯೆ, ಸುಮಧ್ವ ವಿಜಯದಲ್ಲಿ ಬರ್ತದೆ ನೋಡಿ. ಪರಮಾತ್ಮನ ಮನೆ ವೈಕುಂಠದಲ್ಲಿ ಇದೆ. ಆ ವೈಕುಂಠದಲ್ಲಿ ಮಧ್ಯದಲ್ಲಿ ಪರಮಾತ್ಮನ ಮನೆ. ಅಲ್ಲಿ ಮುಕ್ತರಾದ ಶೇಷದೇವರನ್ನೇ ಮಂಚವನ್ನಾಗಿ ಮಾಡಿ ಪರಮಾತ್ಮ ಲಕ್ಷ್ಮೀ ಜೊತೆಗೆ ವಿಹಾರ ಮಾಡ್ತಾ ಇರ್ತಾನೆ ಹಾಗೆ ಅಂತ. ಹೇಗೋ ಅದೇ ರೀತಿಯಾಗಿ ಅಯೋಧ್ಯ ಪಟ್ಟಣದಲ್ಲಿ ರಾಮಚಂದ್ರ ಮತ್ತು ಸೀತಾದೇವಿಯರು ಇಬ್ಬರು ಕೂಡ ಸುಚಿರಂ ಕಾಲಂ ಉವಾಸ, ದೀರ್ಘಕಾಲ ಅಲ್ಲಿ ಸಂತೋಷವಾಗಿ ಇದ್ರು ಹಾಗೆ ಅಂತ ಅರ್ಥ. ರಾಮನಿಗೆ ಇನ್ ಯಾರನ್ನ ಉದಾಹರಣೆಯಾಗಿ ಕೊಡ್ಲಿಕ್ಕಾಗ್ತದೆ? ಉಪಮಾನ ಅಂದ್ರೆ ರಾಮನಿಗೆ ನಾರಾಯಣನೇ ಉಪಮಾನ, ನಾರಾಯಣನಿಗೆ ರಾಮನೇ ಉಪಮಾನ ಅಂತ ಹೀಗೆ ಇರ್ತದೆ. ದೇವರಿಗೆ ಬೇರೆ ಉಪಮಾನ ಕೊಡ್ಲಿಕ್ಕೆ ಬರೋದಿಲ್ಲ ಹಾಗೆ ಅಂತ. ಇನ್ನು ಇಮಾನಿ ಕರ್ಮಾಣಿ ರಘುತ್ತಮಸ್ಯ ಹರೇರ್ವಿಚಿತ್ರಾನ್ಯಪಿ ನಾದ್ಭುತಾನಿ ದುರಂತ ಶಕ್ತೆ ರಥಚಾಸ್ಯ ವೈಭವಂ ಸ್ವಕೀಯ ಕರ್ತವ್ಯತಯಾನುವರ್ಣ್ಯತೆ. ದುರಂತ ಶಕ್ತೇಃ ಹರೇಃ ರಘುತ್ತಮಸ್ಯ ಇಮಾನಿ ಕರ್ಮಾಣಿ ವಿಚಿತ್ರಾಣಿ ಅಪಿ. ಈ ಪರಮಾತ್ಮನ ಈ ಕರ್ಮಗಳು ಅಂದ್ರೆ ಬಾಲ್ಯದ ಲೀಲೆಗಳು, ವಿವಾಹಾದಿಗಳು, ಇದೆಲ್ಲ ಕರ್ಮಗಳು ಕೂಡ ವಿಚಿತ್ರಾಣಿ ಸಂತಿ, ನಮಗೆ ವಿಚಿತ್ರ ಇದೆ. ಆದ್ರೆ ಇದೇನು ರುದ್ರದೇವರ ಬಿಲ್ಲನ್ನ ಎತ್ತಿದ್ದೇನು, ಮುರಿದದ್ದೇನು, ಬೇರೆಯವರಿಂದ ಅಲಗಾಡಿಸ್ಲಿಕ್ಕೆ ಆಗದೆ ಇದ್ದದನ್ನ ರಾಮ ಎತ್ತಿದ ಹಾಗೆಂದ್ರೆ ರಾಮನ ಶಕ್ತಿ ಏನು ಅಪಾರ ಅಂತ ನಾವು ಹೇಳ್ತೀವಿ. ಆದರೆ ಇದು ಏನೇನೇನೇನಿಲ್ಲ ಅಂತಾರೆ ಆಚಾರ್ಯರು. ಕಿಂತು ತಸ್ಯ ಅನಂತ ಶಕ್ತಿ, ಪರಮಾತ್ಮನ ಶಕ್ತಿ ಅನಂತ. ಈ ರುದ್ರದೇವರ ಧನುಸನ್ನು ಎತ್ತಿದ್ದು ಅಥವಾ ವೈಷ್ಣವ ಧನುಸನ್ನು ಎತ್ತಿದ್ದು ನಮ್ಮ ದೃಷ್ಟಿಯಿಂದ ಅದು ದೊಡ್ಡದು ಹೌದು. ಆದರೆ ಪರಮಾತ್ಮನ ವ್ಯೂ ಪಾಯಿಂಟ್ ಇಂದ ನೋಡಿದ್ರೆ ಇದೆಲ್ಲ ಭಾರಿ ಅಲ್ಪೀಯವಾದದ್ದು. ಪರಮಾತ್ಮನ ಲೀಲೆಗಳು
ಅವನ ದೃಷ್ಟಿಯಿಂದ ನೋಡಿದರೆ ಇದು ಏನೇನೇನಿಲ್ಲ. ಅವನ ಸಾಮರ್ಥ್ಯದ ನಿಜವಾದ ಸಾಮರ್ಥ್ಯದ ಮುಂದೆ ದೇವರು ಸ್ವಲ್ಪ ಪ್ರದರ್ಶನ ಮಾಡಿದ್ದು ಅಷ್ಟೇ. ಅದರಿಂದ ಇಷ್ಟೇ ಶಕ್ತಿ ಅಂತ ನಾವು ತಿಳ್ಕೋಬಾರ್ದು ಹಾಗೆ ಅಂತ. ಅನಂತ ಶಕ್ತಿಯ ತುಲನಾಯಾಂ ನ ಕಾಪಿ ಅಸಂಭಾವ್ಯತಾ ಅಸ್ತಿ. ಅದರಿಂದ ಮತ್ತೆ ಯಾಕೆ ವರ್ಣನೆ ಮಾಡ್ತೀರಿ? ಇಷ್ಟೊತ್ತು ಬಾಲ್ಯಲೀಲೆ ಆಗಲಿ, ವಿವಾಹವನ್ನಾಗಲಿ, ಇದನ್ನೆಲ್ಲ ಯಾಕೆ ವರ್ಣನೆ ಮಾಡಬೇಕಾಗಿತ್ತು? ನಿತ್ಯ ದಂಪತಿಗಳು, ಹೌದು, ಯಾಕೆ ಇದನ್ನೆಲ್ಲ ವರ್ಣನೆ ಮಾಡಬೇಕು ಹಂಗಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ತಸ್ಯ ಶ್ರೀ ಹರೇಹೇ ಮಹಿಮಾ ಮಯಾ, ಅಂದ್ರೆ ಮಧ್ವಾಚಾರ್ಯರಿಂದ ಹೇಳಲ್ಪಟ್ಟಿದೆ. ಯಾಕೆ? ಸ್ವಸ್ಯ ನಿತ್ಯ ಕರ್ತವ್ಯ ಭಾವೇನ ಸದ್ಭಕ್ತ್ಯುದ್ಧಾರಾಯ ಇಹ ಅನುವರ್ಣ್ಯತೆ. ಸ್ವಕೀಯ ಕರ್ತವ್ಯತೆಯ ಅದನ್ನ ಹೊಗಳೋದು, ಕೊಂಡೋಡೋದು, ಶ್ರವಣ ಮಾಡೋದು, ಹೇಳೋದು, ಇದೆಲ್ಲ ನಮ್ದು ಕರ್ತವ್ಯ. ಇದು ಅದಕ್ಕಾಗಿ ಆಚಾರ್ಯರು ಇಲ್ಲಿ ಬರಿತಾ ಇದ್ದಾರೆ ಹೊರತು ಪರಮಾತ್ಮನ ದೃಷ್ಟಿಯಿಂದ ಇದೇನೋ ಅದ್ಭುತವಾದ ಕಾರ್ಯ ದೇವರು ಮಾಡಿದ ಅಂತ ತಿಳಿಬೇಡಿ. ಪರಮಾತ್ಮನಿಗೆ ಇದೆಲ್ಲ ಏನೇನೇನೇ ಇಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಮತ್ತೆ ಯಾಕೆ ಬರಿತೀರಿ ಅಂದ್ರೆ ಇದೆ ನಮ್ದು ಕರ್ತವ್ಯ, ಭಕ್ತರ ಉದ್ಧಾರ, ಭಕ್ತರು ಕೇಳಿ ಸಂತೋಷ ಪಡ್ತಾರೆ, ಪರಮಾತ್ಮ ಪ್ರೀತನಾಗ್ತಾನೆ, ಅದಕ್ಕಾಗಿ ಮಾಡೋದು ಹೊರತು ದೇವರ ಶಕ್ತಿ ಇಷ್ಟೇ ಅಂತ ನಾವು ಡಿಫೈನ್ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗೆಂಬ ಒಂದು ಪಾಯಿಂಟ್ ಅನ್ನು ತಲೆಯಲ್ಲಿ ಇಟ್ಕೊಂಡಿರ್ರಿ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿಗೆ ಚತುರ್ಥೋಧ್ಯಾಯ ಮುಗೀತು. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.